ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡದಾದ ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ಗೆ ಹೊರಟ್ಬಿಡೋ. ಹಲೋ. ಹಲೋ ವಿಕ್ರಾಂತ್ ಅವರೇ, ಹೇಗಿದ್ದೀರಾ? ಪರವಾಗಿಲ್ಲ. ಟ್ಯಾಬ್ಲೆಟ್ ತಗೊಂಡ್ರಾ? ನೀವೀಗ ಕಾಲ್ ಮಾಡಿದ್ಯಾಕೆ? ನೀವ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ. ಕೆಲ್ಸ ಅಂತ ಆರೋಗ್ಯನ ನೆಗ್ಲೆಕ್ಟ್ ಮಾಡ್ಬೇಡಿ ಆಯ್ತಾ? ನನ್ನ ಆರೋಗ್ಯನ ಹೇಗ್ ನೋಡ್ಕೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನಿಮ್ ಗಮನ ಮೊದಲು ನಿಮ್ಮೇಲಿರ್ಲಿ. ಮೈ ಮೇಲೆ ಪ್ರಜ್ಞೆನೇ ಇಲ್ಲದೆ ಫೋನಲ್ಲಿ ಮಾತಾಡ್ಕೊಂಡು ರೋಡಲ್ಲಿ ಹೋಗೋದಲ್ಲ. ಅಕ್ಕಪಕ್ಕ ಏನಿದೆ, ಗಾಡಿಗಳೇನಾದ್ರೂ ಬರ್ತಿದ್ಯಾ ಅಂತ ಚೆಕ್ ಮಾಡಬೇಕು. ಸಾರಿ, ಅನು ಫೋನ್ ಮಾಡಿದ್ಲಲ್ವಾ, ಮಾತಾಡ್ತಾ ಬರ್ತಿದ್ದೆ, ಗೊತ್ತೇ ಆಗ್ಲಿಲ್ಲ ನನಗೆ. ಅದೆಲ್ಲ ಏನ್ ಬೇಕಾದ್ರೂ ಇರ್ಲಿ, ಆದ್ರೆ ನಿಮ್ಗೆ ನಿಮ್ಮೇಲೇನೆ ನಿಗಾ ಇಲ್ಲ. ಇನ್ ಶತ್ರುಗಳ ಮೇಲೆ ಏನ್ ನಿಗಾ ಇಡ್ತೀರಾ? ಅಯ್ಯೋ ವಿಕ್ರಾಂತ್ ಅವ್ರೆ, ಸುಮ್ನೆ ಟ್ರಿಗರ್ ಮಾಡ್ಬಿಡಿ ಆಯ್ತಾ? ನಾನಿವಾಗ ಜಗಳ ಮಾಡೋ ಮೂಡಲ್ಲಿಲ್ಲ. ಅಂದ್ರೆ ನನಗೆ ನಿಮ್ ಜೊತೆ ಜಗಳ ಮಾಡಕ್ ಇಷ್ಟ ಇದೆ ಅಂತನಾ? ಅಬ್ಬಾ, ಅದ್ ಹಾಗಲ್ಲ ವಿಕ್ರಾಂತ್ ಅವ್ರೆ. ಮತ್ತಿನ್ನೇನೋ, ನಾನೇನೋ ದೊಡ್ಡ ಜಗಳ ಗಂಟ ಅನ್ನೋ ಹಾಗೆ ಮಾತಾಡ್ತಾ ಇದ್ದೀರಾ. ನಾನ್ ಕಾಲ್ ಮಾಡಿದ್ದು ಇವತ್ತಾಗಿರೋ ಆಕ್ಸಿಡೆಂಟ್ ಬಗ್ಗೆ ಮಾತಾಡೋದಿಕ್ಕೆ. ಏನು? ನೀವ್ ಹೇಳ್ದ ಹಾಗೆ ನನಗೆ ಯಾಕೋ ಇದು ನ್ಯಾಚುರಲ್ ಅಂತ ಅನ್ನಿಸ್ತಿಲ್ಲ. ಯಾರೋ ಬೇಕು ಅಂತ ನಮ್ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತ ಅನ್ನಿಸ್ತಿದೆ. ಸಾಕು, ಇದ್ರ ಮೇಲೆ ನೀವು ಇನ್ವೆಸ್ಟಿಗೇಷನ್ ಮಾಡೋ ಅವಶ್ಯಕತೆ ಏನೂ ಇಲ್ಲ. ಊಟ ಆಯ್ತಾ? ಊಟ ಆಯ್ತು. ಸರಿ, ಹೋಗಿ ಮಲ್ಕೊಳ್ಳಿ. ಇದಕ್ಕೆ ನಾನು ಹೇಳಿದ್ದು, ಇದಕ್ಕೆಲ್ಲ ನೀವು ಇನ್ವಾಲ್ವ್ ಆಗ ಹೋಗ್ಬೇಡಿ, ನಾನು ನೋಡ್ಕೋತೀನಿ ಅಂತ. ಅಲ್ಲ, ಯಾಕೆ ಪ್ರತಿ ಸಲನೂ ಆ ವಿಷಯನ ಆಚೆ ಇಟ್ಟು ಮಾತಾಡ್ತೀರಾ ನೀವು? ಯಾಕೆಂದ್ರೆ ನೀವು ಕೇಸ್ ಒಳಗ್ ಬರೋದು, ನಿಮ್ಗೆ ಇನ್ನೆಷ್ಟು ತೊಂದರೆಗಳಾಗೋದು, ಅದ್ ನನಗಿಷ್ಟ ಇಲ್ಲ ಪಲ್ಲವಿ ಅವರೇ. ನಮ್ ಕೆಲ್ಸದಲ್ಲಿ ಇದೆಲ್ಲ ಒಂದ್ ಪಾರ್ಟ್ ಅಲ್ವಾ? ಈ ಆಕ್ಸಿಡೆಂಟ್ ಮಾಡಿದವ್ರು ಯಾರು ಅಂತ ನಿಮ್ಗನ್ಸುತ್ತೆ? ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಅನುಮಾನ ಏನು, ಇಂಥವ್ರೇ ಮಾಡಿರೋದು ಅಂತ ಅಂದಾಜು ಇದೆ. ಯಾರು ಮಾಡಿರ್ಬೋದು? ಅದೆಲ್ಲ ನಿಮಗೆ ಯಾಕೆ? ನಾನು ಹೇಳ್ದೆ ಅಲ್ವಾ ನಾನು ನೋಡ್ಕೋತೀನಿ ಅಂತ. ಸುಮ್ಮನೆ ನೀವು ಮಲ್ಕೊಳ್ಳಿ. ಇವ್ರು ಯಾಕೆ ಈ ತರ ಕೂಗಾಡ್ತಾರೆ? ಈ ಮನುಷ್ಯಗ್ ಸ್ವಲ್ಪನೂ ತಾಳ್ಮೆನೆ ಇಲ್ಲ ಅನ್ಸುತ್ತೆ. ಅಯ್ಯೋ ಪಾಪ, ಅನ್ನೋ ಏನೋ ಹೇಳ್ಬೇಕು ಅಂತಿದ್ಲು, ಮಲ್ಕೊಂಡ್ಬಿಟ್ಲು. ಸಾರಿ ಪಲ್ಲವಿ ಅವರೇ, ನಿಮ್ಗೆ ನಾನು ಮಾತಾಡ್ತಿರೋದು ತುಂಬಾ ರೂಡ್ ಅಂತ ಅನ್ಸ್ಬೋದು, ಕೋಪನೂ ಬರ್ಬೋದು. ಬಟ್ ನನಗೆ ಬೇರೆ ಆಪ್ಷನ್ ಇಲ್ಲ. ನನಗೆ ನೀವಾಗ್ಲಿ ನಿಮ್ಮ ಮನೆಯವರಾಗ್ಲಿ ಯಾವಾಗ್ಲೂ ಆರಾಮಾಗಿರ್ಬೇಕು, ಯಾವ ತೊಂದರೆಗಳು ಇರಬಾರ್ದು. ನನ್ನ ಜೀವನದಲ್ಲಿ ನನಗೆ ಬೇಕಾಗಿರೋರನ್ನ ಮತ್ತೆ ಕಳ್ಕೊಂಡು ಕೊರಗುವಂತ ಶಕ್ತಿ ನನಗಿಲ್ಲ ಪಲ್ಲವಿ ಅವರೇ.